ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ, ನನಗೆ ಕ್ವಶನ್ಗಳು ಬಂದಿದೆ. ಅದರಲ್ಲಿ ಒಂದು ಮೇಯ್ನಾಗಿರೋ ಕ್ವಶನ್ ಬಗ್ಗೆ ನಾನು ಇವತ್ತು ತೊಗೊತಾ ಇದ್ದೀನಿ. ಇದು ಎಲ್ರಿಗೂ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್, ಯಾಕಂದರೆ ಎಲ್ಲರೂ ಮನೆಯಲ್ಲೂ ಮಕ್ಕಳಿರ್ತಾರೆ. ಸೊ ಇದನ್ನು ನಾವು ತಂದೆ ತಾಯಿ ಆದವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆ ಒಂದು ವಿಚಾರಕ್ಕೆ ನಾನು ಈ ಒಂದು ಕ್ವಶನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಏನಂತ ಹೇಳಿದರೆ, ನೀವು ಎಲ್ಲ ವೀಡಿಯೋಸ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ. ಸೊ ಮಕ್ಕಳ ಎಜುಕೇಷನ್ನ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿಬಿಟ್ಟು ನನಗೆ ಒಂದು ಕಮೆಂಟನ್ನು ಹಾಕಿದ್ದಾರೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳ ಮೈಂಡ್ ಸೆಟ್ ಬಂದು ಒಂದೇ ಸಮ ಇರೋದಿಲ್ಲ. ಅವರು ಬೆಳವಣಿಗೆ ಆಗ್ತಾ ಆಗ್ತಾ ಅವರ ಮೈಂಡ್ ಸೆಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನಾವು 5th ಸ್ಟ್ಯಾಂಡರ್ಡ್ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಎದುರಿಸಿದರೆ ಅವ್ರು ಮಾತು ಕೇಳ್ತಾರೆ. 6th ಸ್ಟ್ಯಾಂಡರ್ಡಿಂದ ಅಪ್ ಟು 7th ಸ್ಟ್ಯಾಂಡರ್ಡ್ವರೆಗೂ ಮಕ್ಕಳನ್ನ ಐತಲ್ವ. ಸೊ ನಾವು ಅವ್ರಿಗೆ ಏನಂತ ಹೇಳಿದರೆ, ಸಿಟ್ಟು ಮಾಡೋಕ್ಕಾಗಲ್ಲ, ಎದುರಿಸೋಕ್ಕೂ ಆಗಲ್ಲ, ಆ ಒಂದು ರೀತಿಯಲ್ಲಿ ಹೇಳಬೇಕಾಗುತ್ತೆ. ಅದೇ 8th ಸ್ಟ್ಯಾಂಡರ್ಡ್ ಮೇಲ್ಪಟ್ಟಿರೋ ಮಕ್ಕಳಿಗೆ ನಾವೇನಾದರೂ ಕಾಲೇಜ್ವರೆಗೂ ಹೇಳ್ತೀವಿ ಅಂತ ಹೇಳಿದರೆ, ನಾವು ಅವರಿಗೆ ಅವರ ರೂಟಲ್ಲೇ ಹೋಗಿ ಹೇಳಬೇಕಾಗುತ್ತೆ. ಮಕ್ಕಳ ಮೈಂಡ್ ಸೆಟ್ಟನ್ನು ಅರ್ಥ ಮಾಡ್ಕೊಳೋದು ತುಂಬಾ ಕಷ್ಟ ಇದೆ ಅಂತ ಹೇಳಿದರೆ, ಎತ್ತ ತಾಯಿ ತಂದೆಗೆ ಯಾವುದೂ ಕಷ್ಟ ಅಲ್ಲ. ಸೊ ನಮ್ಮ ಮಕ್ಕಳ ಸ್ವಭಾವ ಫಸ್ಟು ನಮಗೆ ಗೊತ್ತಿರಬೇಕು. ಮೇಯ್ನಾಗಿ ಇನ್ನೊಂದು ಏನಂತ ಹೇಳಿದರೆ, ಈ ಒಂದು ಮಿಸ್ಟೇಕನ್ನು ದಯವಿಟ್ಟು ಯಾರೂ ಮಾಡಬೇಡಿ. ಏನು ಮಿಸ್ಟೇಕ್ ಅಂತ ಹೇಳಿದರೆ, ಯಾರೂ ನಿಮ್ಮ ಮಕ್ಕಳನ್ನು ಬೇರೆ ಮಕ್ಕಳ ಜೊತೆಗೆ ಕಂಪೇರ್ ಮಾಡಬೇಡಿ. ಅವರಷ್ಟು ಚೆನ್ನಾಗಿ ಓದ್ತಿದ್ದಾರೆ, ಇವರಿಷ್ಟು ಚೆನ್ನಾಗಿ ಓದ್ತಿದ್ದಾರೆ. ಕೆಲವೊಂದು ಕಂಪ್ಯಾರಿಟಿನ ಮಕ್ಕಳು ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕಂದರೆ ಅವರ ತೆರೆಯಲ್ಲಿ ಏನೋ ಓಡ್ತಾ ಇರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ನಾವು ಆ್ಯಸ್ ಎ ಫ್ರೆಂಡಾಗಿ ತಂದೆ ತಾಯಿ ಅನ್ನೋದನ್ನು ಮರೆತು ಕೇಳಬೇಕು, ನಿನಗೆ ಎಲ್ಲಿ ಕಷ್ಟ ಆಗ್ತಿದೆ, ಏನು ಕಷ್ಟ ಆಗ್ತಿದೆ, ಸ್ಕೂಲಲ್ಲಿ ಏನಾದರೂ ಹೆವಿ ಅನ್ನಿಸ್ತಾ ಇದೆನಾ. ಸೊ ಈ ಥರದ್ದನ್ನು ನಾವು ಅವ್ರ ಜೊತೆ ಮಿಂಗಲಾಗಿ ಕೇಳ್ಕೊಂಡಾಗ ಅವರಿಗೆ ಓಪನ್ ಅಪ್ ಆಗ್ತಾರೆ. ಪ್ರತಿಯೊಂದು ವಿಚಾರನ ಅವರು ಹೇಳ್ತಾ ಬರ್ತಾರೆ. ನಾವೇ ಸ್ಟಿಕ್ ಮಾಡಿ ನೀನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೋದರೆ ಯಾವ ಮಕ್ಕಳು ಯಾವ ವಿಚಾರನೂ ನಿಮ್ಮ ಹತ್ರ ಶೇರ್ ಮಾಡೋದಿಲ್ಲ. ಇವತ್ತು ಅಂದರೆ ಪರ್ಸೆಂಟೇಜ್ ಕಡಿಮೆ ಬಂದಿದೆನಾ, ಮಾರ್ಕ್ಸ್ ಕಡಿಮೆ ಬಂದಿದೆನಾ, ಅದನ್ನು ನೆಕ್ಸ್ಟ್ ಲೆವೆಲ್ಗೆ ನೀವು ಮೋಟಿವೇಶನ್ ಮಾಡಿ. ಬಂದಿದ್ದೇನಾ, ಬರಲಿ, ಆಗಿದ್ದಾಯಿತು, ನೆಕ್ಸ್ಟ್ ನೀನು ಹಿಂಗೆ ಚೇಂಜ್ ಆಗಬೇಕು, ಹಿಂಗಾಗಬೇಕು, ನಿನಗೆಲ್ಲಿ ಕಷ್ಟ ಅನ್ನಿಸ್ತಿದೆ ಗೊತ್ತಿಲ್ಲದನ್ನು ಹೇಳು, ನಾವು ಸ್ಕೂಲಿಗೆ ಬಂದು ಮಾತಾಡೋಣ, ಯಾವ ಸಬ್ಜೆಕ್ಟ್ ಕಷ್ಟ ಆಗ್ತಿದೆ. ಸೊ ಈ ಥರ ಒಂದು ವೇನಲ್ಲಿ ಹೋದಾಗ ನಾವು ಮಕ್ಕಳ ಮನಸ್ಸು ನಮಗೆ ಅರ್ಥ ಆಗುತ್ತೆ, ನಮ್ಮನ್ನು ಅವ್ರು ಅರ್ಥ ಮಾಡ್ಕೊತಾರೆ. ನಾವೇನಾದರೂ ಅವನು ಅಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ದಾನೆ, ನೀನು ಇಷ್ಟು ತೆಗ್ದಿದೆಯಾ ಅಂತ ಮಕ್ಕಳನ್ನ ಕಂಪೇರ್ ಮಾಡಿಬಿಟ್ರೆ, ನಮ್ಮ ಅಪ್ಪ ಅಮ್ಮನಿಗೆ ಬೇರೆ ಮಕ್ಕಳು ಇಂಪ್ರೆಷನ್ ಆಗ್ತಾರೆ, ನಾವು ಇಂಪ್ರೆಷನ್ ಆಗ್ತಿಲ್ಲ ಅನ್ನೋದು ತಲೆನಲ್ಲಿ ಬಂದುಬಿಡುತ್ತೆ. ಸೊ ಯಾವತ್ತೂ ಅಪ್ಪ ಅಮ್ಮ ಮಕ್ಕಳ ಕಣ್ಣಿಗೆ ವಿಲನ್ ಥರ ಕಾಣಿಸ್ಬಾರ್ದು. ಸೊ ಅದೇನಂತ ಹೇಳಿದರೆ, ನಾವುಗಳು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಯಾರೇ ಓದೋರಾಗಲಿ ಓದದೇ ಇರೋರಾಗಲಿ ಮಕ್ಕಳನ್ನ ಇನ್ನೊಬ್ಬರಿಗೆ ಕಂಪೇರ್ ಮಾಡಬೇಡಿ. ಇನ್ನೊಂದು ಏನಂತ ಹೇಳಿದರೆ, ಶಿಕ್ಷಣ ಅಂತ ಹೇಳಿದರೆ ಹಿಂದೆ ಉಳಿದಿರೋದನ್ನು ಮುಂದೆ ತರೋದಕ್ಕೆ ಶಿಕ್ಷಣ ಅಂತ ಹೇಳ್ತಾರೆ. ಮುಂದೆ ಇರೋರನ್ನ ಮುಂದೆ ತೊಗೊಂಡೋಗ್ಲಿಕ್ಕೆ ಶಿಕ್ಷಣ ಅಂತ ಹೇಳೋದಿಲ್ಲ. ಇವನ್ ಇದನ್ನು ಟೀಚರ್ಸ್ ಕೂಡ ಅರ್ಥ ಮಾಡ್ಕೋಬೇಕು. ಸ್ಕೂಲಲ್ಲೂ ಅವ್ರುಗಳು ಏನು ಹೇಳ್ತಾರೆ, ಅವ್ನು ಚೆನ್ನಾಗಿ ಓದ್ತಾನೆ, ಇವನು ಚೆನ್ನಾಗಿ ಓದ್ತಾನೆ. ಹೌದು, ಓದ್ತಾರೆ, ಓದೋರನ್ನ ನಾವು ಅಪ್ರಿಷಿಯೇಟ್ ಮಾಡೋದಲ್ಲ, ಓದೇ ಇರೋರಿಗೆ ನಾವು ಕಲಿಸ್ತೀವಲ್ವ, ಅದು ಅಪ್ರಿಷಿಯೇಟ್ ಮಾಡ್ದಂಗೆ. ಸೊ ಎಷ್ಟೋ ಜನ ನೀವು ಮಕ್ಕಳನ್ನ ನೋಡಿರ್ಬೋದು, ಓದೋದ್ರಲ್ಲಿ ಅವ್ರದ್ದು ಸ್ವಲ್ಪ ವೀಕ್ ಇರುತ್ತೆ. ಬಟ್ ಅದೇ ನೀವು ಜನರಲ್ಲಾಗಿ ಏನಾದರೂ ಕೇಳಿದರೆ ಅವ್ರು ತುಂಬ ಫಾಸ್ಟ್ ಇರ್ತಾರೆ. ಇವನ್ ಕೆಲವೊಂದು ಮಕ್ಕಳಿಗೆ ಏನಂತ ಹೇಳಿದರೆ, ತುಂಬ ಅಂದರೆ ಗ್ರಾಸ್ ಮಾಡ್ಕೊಳೋವಂಥ ಶಕ್ತಿ ಚೆನ್ನಾಗಿರುತ್ತೆ. ಬಟ್ ಅವ್ರು ಅದನ್ನು ಓದೋದ್ರ ಮೇಲೆ ಹಾಕಲ್ಲ, ಅವ್ರ ಇಂಟ್ರೆಸ್ಟ್ ಎಲ್ಲೋ ಹೋಗಿರುತ್ತೆ. ನಾವು ಅದನ್ನು ತೊಗೊಂಬರ್ಬೇಕು. ಆ ಲೆವೆಲಿಗೆ ತೊಗೊಂಡ್ಬಂದು ಅವ್ರನ್ನ ನಾವು ಕೂರಿಸ್ಕೊಂಡು ಕೇಳಿದಾಗ, ಅಲ್ಲಿ ನಾವು ಕುತ್ಕೊಂಡು ಈ ಥರ ತಲೆಗೆ ಹೊಡೆದ್ವಿ, ನೀನು ಅದು ಮಾಡು ಇದು ಮಾಡು ಅನ್ನೋದಕ್ಕಿಂತ ಏನೋ ಒಂದು ತೋರಿಸ್ಬೇಕು. ನೋಡು, ಅವ್ರದ್ದು ಈ ಥರ ಇದ್ದಾರೆ, ಇವ್ರು ಹಿಂಗಿದ್ದವರು ಹಿಂಗೆ ಬೆಳೆದಿದ್ದಾರೆ, ನಿನ್ನ ಏಜಲ್ಲೇ ಇದ್ದವರು, ನೀನು ಹಿಂಗೆ ಮಾಡ್ಬೋದಲ್ವಾ ಅನ್ನೋ ಒಂದು ರೀತಿ ನಾವು ಕನ್ವಿನ್ಸ್ ಮಾಡೋ ರೀತಿ ಮಕ್ಕಳಿಗೆ ಇಷ್ಟ ಆಗಬೇಕು. ಆವಾಗ ಮಕ್ಕಳು ಅಕ್ಸೆಪ್ಟ್ ಮಾಡ್ಕೊತಾರೆ. ಯಾರಿಗೂ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಮಕ್ಕಳು ತಲೆನಲ್ಲಿ ಬರಬೇಕದು, ಅವ್ರು ತೊಗೋಬೇಕು. ಅವ್ರು ಎಲ್ಲಿವರೆಗೂ ಅವ್ರ ಮೈಂಡ್ ಸೆಟ್ಟಲ್ಲಿ ತೊಗೊಳೋದಿಲ್ವೋ, ಸೊ ಅಲ್ಲಿವರೆಗೂ ನೀವೇನು ಹೇಳಿದ್ರು ವ್ಯರ್ಥ ಆಗುತ್ತೆ. ನೀವು ವಿಲನ್ಗಳಾಗಿ ಕಾಣಿಸ್ತೀರ, ತಂದೆ ತಾಯಿ ಮಕ್ಕಳಿಗೆ ವಿಲನ್ಗಳಾಗಿ ಕಾಣಿಸ್ತೀರ. ಆ ಒಂದು ಇದಕ್ಕೆ ದಯವಿಟ್ಟು ಯಾರೂ ಅವಕಾಶ ಕೊಡಬೇಡಿ. ನಾವು ಮಕ್ಕಳ ಜೊತೆ ಮಕ್ಕಳಾಗಿಯೇ ಹೋಗಬೇಕು. ಅವರಿಗೆ ಏನು ಬೇಕಿದೆ, ಏನು ಬೇಡ ಇದೆ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ನಾವು ಮುಂದೆ ಹೊರಿಬೇಕು. ಹಂಗಿದ್ದಾಗ ಮಾತ್ರ ನಾವು ಅವ್ರನ್ನ ಗುರಿ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂತ ಹೇಳಿದರೆ ಒಂದು ಏಜಿಗೆ ಬಂದಾಗ ನಮ್ಮ ಮಕ್ಕಳು ನಮ್ಮನ್ನು ಕೈ ತಪ್ಪು ಹೋಗ್ತಾರೆ. ಸೊ ಈ ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ಎಷ್ಟು ಜನಕ್ಕೆ ಅರ್ಥ ಆಗಿದೆನೋ ನನಗೆ ಗೊತ್ತಿಲ್ಲ. ಬಟ್ ಇದು ಕ್ವಶನ್ ಕೇಳಿದರು, ಕ್ವಶನ್ ಬಗ್ಗೆ ನನ್ನ ಅನುಭವನ ನಾನು ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಹೊಸ ವೀಡಿಯೋಸ್ನ ನಾನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದೇನಂತ ಹೇಳಿದರೆ,
ಸುಮ್ಮನೆ ಬಂದು ಕೂತ್ಕೊಂಡು ಏನೋ ಮಾತಾಡ್ತೀವಿ ಅನ್ನೋದಕ್ಕಿಂತ ಸೊ ನಿಮ್ಗಳಿಗೆ ಏನು ಬೇಕು, ನಿಮಗೆ ಏನು ಬೇಕಿದೆ ಆ ಒಂದು ರೀತಿಯಲ್ಲಿ ನಾನು ಕಂಟೆಂಟನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಖಂಡಿತ ನಿಮ್ಮ ಕ್ವಶನ್ಗಳಿಗೆ ನಾನು ಸ್ಪಂದಿಸ್ತಾ ಇದ್ದೀನಿ. ಯಾರೇನೇ ಕ್ವಶನ್ ಹಾಕಿದ್ರು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ಬೇಕಾಗಿರೋದು ಇದೆ, ನಿಮಗೇನು ಬೇಕಾಗಿದೆ ನಾನು ಅದನ್ನು ಹೇಳಬೇಕು. ಆವಾಗ ನನ್ನ ಚಾನಲ್ ಗ್ರೋತ್ ಆದರೆ ನನಗೆ ಒಂದು ಹೆಮ್ಮೆ ಇರುತ್ತೆ. ಸುಮ್ಮನೆ ನಾನೇನೋ ಬಂದೆ, ನಾನು ಇವತ್ತು ಬೆಳಗ್ಗೆ ಮಾರ್ಕೆಟಿಗೆ ಹೋಗಿದ್ದೆ, ನನ್ನ ಗಾಡಿಗೆ ಯಾರೋ ಬಂದು ಕೂತ್ಬಿಟ್ರು, ಅಲ್ಲಿ ಹಾಗಾಯಿತು ಹಿಂಗಾಯಿತು, ಎಲ್ಲರ ಲೈಫಲ್ಲೂ ಇರುತ್ತೆ. ನಾವು ವಿಡಿಯೋ ಮುಂದೆ ಕೂತ್ಕೊಂಡು ಮಾತಾಡ್ತೀವಿ, ಬೇರೆಯವ್ರಿಗೆ ಅದು ಅವಕಾಶ ಇರೋದಿಲ್ಲ. ಬಟ್ ಅದನ್ನು ಹೇಳಲಿಕ್ಕೆ ನನಗಿಷ್ಟ ಇಲ್ಲ. ಏನಂದರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಚಿಕ್ಕ ಚಿಕ್ಕ ವಿಷಯನೂ ಗೊತ್ತಿರೋದ್ರೆ ನಮ್ಮ ಲೈಫ್ ಸ್ಟೈಲ್ಗಳ ಬಗ್ಗೆನೇ ನಮಗೆ ಗೊತ್ತಿರೋದಿಲ್ಲ. ಆ ಒಂದು ಇದನ್ನು ನಾನು ಹಂಚ್ಕೋಬೇಕು ಅನ್ನೋದು ನನ್ನ ಆಸೆ. ನಿಮ್ಗಳು ಏನು ಗೊತ್ತಿಲ್ವೋ, ನಿಮ್ಗಳು ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದೆಯೋ ನನಗೆ ಆ ಒಂದು ಕ್ವಶನನ್ನು ನೀವು ಹಾಕಿ ನಾನು ಖಂಡಿತ ಅದ್ರ ಬಗ್ಗೆ ನಿಮಗೆ ಮುಟ್ಟಿಸ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.